ಹಾಯ್ ಎಲ್ರಿಗೂ ಪ್ರಜ್ ವ್ಲಾಗ್ಸ್ಗೆ ಸ್ವಾಗತ. ಯಾರೆಲ್ಲ ಬೆಂಗಳೂರಲ್ಲಿ ನಡೆಯುವಂತಹ ಕೃಷಿ ಮೇಳಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ರಿ ಆದರೆ ಕಾರಣಾಂತರಗಳಿಂದ ಹೋಗೋಕ್ಕಾಗಿರಲ್ಲ, ಅವರೆಲ್ಲರೂ ಈ ವಿಡಿಯೋದಲ್ಲಿ ಕುಂತ್ಕೊಂಡು ವರ್ಚುವಲ್ ಟೂರ್ ಥರ ನೀವು GKVKಲಿ ಏನು ನಡೀತು, ಹೇಗಿತ್ತು ಅಲ್ಲಿ ಅಂತ ನೋಡ್ಬೋದು. ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಾವು ಸೈಡ್ ಗೇಟಿಂದ ಹೋಗೋದ್ರಿಂದ ಫಸ್ಟಿಗೆ ನಮಗೆ ಲೆಫ್ಟ್ ಸೈಡ್ಗೆ ಈ ಸೂರ್ಯಕಾಂತಿ ನೋಡೋಕ್ಕೆ ಸಿಗುತ್ತೆ. ಆಮೇಲೆ ಅದೇ ರೀತಿ ಒಂದು 2 ಕಿಲೋಮೀಟ್ರ್ ಸುಮಾರು ನಡ್ಕೊಂಡೇ ಹೋಗಿದ್ದೀವಿ. ಬರೀ ನಡ್ಕೊಂಡು ಹೋಗೋದಕ್ಕೆ 1.5 hour ಆಗಿದೆ ಅಷ್ಟೇ. ಟ್ರಾಫಿಕ್, ವೆಹಿಕಲ್ಸ್ ತುಂಬ ಬರ್ತಾಯಿತ್ತು. ವೀಕೆಂಡ್ ಆಗಿರೋದ್ರಿಂದ ಜನ ತುಂಬ ಇದ್ದರು. ಇದು ನಾವು ಮೇಯ್ನ್ ಗೇಟ್, ಇಲ್ಲಿಂದ ಎಂಟ್ರೆನ್ಸ್ ಇರೋದು. ಆ್ಯಕ್ಚುಲಾಗಿ ನಾವು ಬೈಕ್ ಏನಾದರೂ ತೊಗೊಂಡೋಗೋದಾದರೆ ಇಲ್ಲಿಂದ ಬರ್ಬೋದು. ಆದರೆ ನಮಗೆ ಗೊತ್ತಿರಲಿಲ್ಲ, ಫಸ್ಟ್ ಟೈಮ್ ಹೋಗಿರೋದ್ರಿಂದ ಯಾವ ಸೈಡಿಂದ ಹೋಗ್ಬೇಕು ಅನ್ನೋದು ಕೂಡ ಗೊತ್ತಿರಲಿಲ್ಲ. ನಾವು ಒಳಗೆ ಎಂಟ್ರ್ ಆಗ್ತಿದ್ದಂಗೆ ನಮಗೆ ಫಸ್ಟಿಗೆ ಲೆಫ್ಟ್ ಸೈಡಲ್ಲಿ ಸಿಗೋವಂಥದ್ದು ಈ ಸ್ಟಾಲ್. ಇದು ಗೌರ್ಮೆಂಟ್ ಕಡೆಯಿಂದ ಹಾಕಿರುವಂಥ ಸ್ಟಾಲ್. ಇಲ್ಲಿ ನಿಮಗೆ ಡಕ್, ಬಾತುಕೋಳಿದು ಡಿಫ್ರೆಂಟ್ ಬ್ರೀಡ್ಸ್ ಅದನ್ನೆಲ್ಲ ಇಟ್ಟಿದ್ರು ಶೋಗೆ. ತೊಗೊಳ್ಳೋವಂಥವ್ರು ತೊಗೋಬೋದಾಗಿತ್ತು, ಕೆಲವರಷ್ಟು ಜನ ತೊಗೊಂಡೋದ್ರು. ಆ್ಯಂಡ್ ಇದು ಸೆಕೆಂಡ್ ಒನ್. ಇಲ್ಲಿ ನಿಮಗೆ ಕುಕ್ಕುಟ ವಿಭಾಗ ಅಂದರೆ ಕೋಳಿಗಳ ರಿಲೇಟೆಡ್ ಸ್ಟಾಲ್ ಇದು. ಫಿಶರೀಸ್, ನಿಮಗೆ ಎಲ್ಲ ಫಿಶಸ್, ನೀವು ಯಾವ್ಯಾವ ಫಿಶ್ ನೋಡಿ ಇಷ್ಟಪಡ್ತೀರಾ ಅದನ್ನು ತೊಗೋಬೋದಾಗಿತ್ತು. ಅಲ್ಲೇ ಕೇಳಿದ್ರೆ ಕೊಡೋರು ಒಂದು 40 rupees 50 rupees ಆ ಥರ ಇಟ್ಟಿದ್ರೆಲ್ಲ ಪ್ರೈಸ್. ಫಿಶ್ಗಳಿಗೆ ಅಂತಲೇ ಒಂದು 3-4 ಸ್ಟಾಲ್ಸ್ನ ಮೀಸಲಾಗಿಟ್ಟಿದ್ರು. ತುಂಬ ಫಿಶಸ್ನ ನಾವಿಲ್ಲಿ ನೋಡ್ಬೋದು. ಅಂದರೆ ಫ್ಲವರಾನ್ ಆಗಲಿ, ಗಪ್ಪಿ ಆಗಲಿ, ಆ್ಯಂಡ್ ಫೈಟರ್ ಫಿಶಸ್ ಆಗಲಿ, ಎಲ್ಲ ತುಂಬ ಜಾಸ್ತಿ ವೆರೈಟೀಸ್ ಇತ್ತು. ನಾವು ನೋಡದೇ ಇರೋಂಥ ಫಿಶಸ್ ಎಲ್ಲ ನಮಗೆ ನೋಡೋಕ್ಕೆ ಸಿಗ್ತಿಲ್ಲಿ. ಇದೇ ನೋಡಿ ಫ್ಲವರಾನ್. ಅಕ್ವೇರಿಯಮ್ಸ್ನೆಲ್ಲ ಸೇಲಿಗಿಟ್ಟಿದ್ರು. ಅಲ್ಲಿ ನೀವು ಏನಾದರೂ ಒಂದು ಕಾರ್ ಏನಾದರೂ ತೊಗೊಂಡೋಗಿದ್ರೆ ಎಲ್ಲ ಕಂಪ್ಲೀಟಾಗಿ ಅಲ್ಲೇ ತೊಗೊಂಬರೋ ಅಂಥ ಅವಕಾಶನೂ ಮಾಡಿಕೊಟ್ಟಿದ್ರು. ಆದರೆ ತುಂಬ ದೂರ ನಡಿಬೇಕು. ಸೊ ಇಲ್ಲಿ ರಾಷ್ಟ್ರೀಯ ಹೈನು ಸಂಶೋಧನಾ ಕೇಂದ್ರದ ವತಿಯಿಂದ ಹಲವು ಸ್ಟಾಲ್ಗಳು ಇಟ್ಟಿದ್ರು. ರೋಗಗಳನ್ನ ಹೇಗೆ ತಡೆಯೋದು ಅನ್ನೋದು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಇದು ಮಾರುತಿ ರ್ಯಾಬಿಟ್ ಫಾರ್ಮ್ ಅವ್ರು ಇಟ್ಟಿದ್ದಂತಹ ಸ್ಟಾಲ್. ಇಲ್ಲಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ನೋಡಿ. ನೀವು ಏನಾದರೂ ನಿಮಗೆ ಮೊಲಗಳು ಸಾಕಬೇಕು ಅನ್ನೋ ಆಸಕ್ತಿ ಇದ್ದರೆ ಆ ನಂಬರ್ಗೆ ಕಾಲ್ ಮಾಡಿ. ಈ ಮೊಲನ ನಾನು ಫಸ್ಟ್ ಟೈಮ್ ನೋಡಿದ್ದು. ಜರ್ಮನಿಂದ ಇಂಪೋರ್ಟ್ ಮಾಡಿಸಿದಾರಂತೆ. ಜರ್ಮನ್ ಗ್ರೇ ಇದರ ಹೆಸರು. ಜಾಯಿಂಟ್ ಅಂಗೋರಾ ಅಂತ ಏನೋ ಇದೆ ಬ್ರೀಡ್ ನೇಮು. ನಾನು ಫಸ್ಟ್ ಟೈಮ್ ನೋಡಿದ್ದು, ನಾನು ಲೈಫಲ್ಲೇ ನೋಡಿರಲಿಲ್ಲ ಈ ಥರ ಒಂದು ಮೊಲನ. ಸೊ ಇಲ್ಲಿ ನಿಮಗೆ ವಿವಿಧ ಬಗೆಯ ಹಸುಗಳ ತಳಿಗಳು ನೋಡೋಕ್ಕೆ ಸಿಗುತ್ತೆ. ಕೃಷ್ಣ ಗೋಶಾಲಾ ಅಂತ ಒಂದು ಗೋಶಾಲೆಯವರ ವತಿಯಿಂದ ಇಷ್ಟು ಹಸುಗಳನ್ನ ತರಿಸಿದ್ರು. ಆ್ಯಂಡ್ ಇಲ್ಲಿ ನಿಮಗೆ ಎಲ್ಲ ರೀತಿಯಾದಂತಹ ತುಪ್ಪ ಮತ್ತು
ನಾಟಿ ತುಪ್ಪ, ಮಲೆನಾಡು ಗಿಡ್ಡೆ ತುಪ್ಪ, ಗೇರ್ ತುಪ್ಪ ಅಂತ ಎಲ್ಲದಕ್ಕೂ ಒಂದೊಂದು ಅಷ್ಟು ಪ್ರೈಸ್ ಅಂತ ಇದು ಮಾಡಿ ಅಲ್ಲಿ ಮಾರಕ್ಕೆ ಕೂಡ ಇಟ್ಟಿದ್ರು. ನೀವು ಹೋಗಿದ್ರೆ ತೊಗೋಬೋದಾಗಿತ್ತು ಅಲ್ಲೇ ಎಲ್ಲ. ಆ್ಯಂಡ್ ಇದು ಗುಜರಾತಿನ ಒಂದು ತಳಿ, ನೋಡೋಕ್ಕೆ ತುಂಬ ದೊಡ್ಡದಾಗಿ ಕಾಣಿಸುತ್ತೆ. ಮುರ್ರಾ ಅಂತಲೇ ಅನಿಸುತ್ತೆ ನನಗೂ, ಕೊಂಬು ಮೇಲ್ಗಡೆ ಇರೋದ್ರಿಂದ ನೋಡೋಕ್ಕೆ ಮುರ್ರಾ ಥರ ಕಾಣಿಸುತ್ತೆ. ಅಷ್ಟು ಜನ ಅದು ಯಾವ ಬ್ರೀಡ್ ಅಂತ ಕೇಳಿ ತಿಳ್ಕೊಳ್ಳೋಕ್ಕೂ ಆಗದೆ ಇರೋಷ್ಟು ಜನ ಇದ್ದರು. ಸೊ ಇದು ನೀವು ಹಸು ಏನಾದರೂ ಸಾಕಬೇಕು ಅಂತ ಅಂದ್ಕೊಂಡು ಸಾಕಕ್ಕೆ ಜಾಗ ಇಲ್ಲ ಅಂದರೆ ನೀವು ಗೋಶಾಲೆಗೆ ಇಷ್ಟು ದುಡ್ಡು ಅಂತ ಕೊಟ್ಟರೆ ನಿಮ್ಮ ಹೆಸರಲ್ಲಿ ಆ ಹಸುಗಳನ್ನ ಅವ್ರು ಸಾಕ್ತಾರೆ. ನೀವು ಅಲ್ಲಿ ಹೋಗಿ ನೋಡಿಕೊಂಡು ಇಷ್ಟ ಆದರೆ ನೀವು ಒಂದು ಅಡಾಪ್ಟ್ ಮಾಡ್ಕೋಬೋದು. ಫೀಡ್ಸ್ಗಳು ಕುರಿಗಳಿಗೆ, ಹಸುಗಳಿಗೆ ಕುರಿ ಫಾರ್ಮ್ ಮಾಡಿ ಕುರಿ ಶೆಡ್ ಮಾಡಬೇಕು ಅಂತ ಏನಾದರೂ ಅಂದ್ಕೊಂಡಿರೋ ಅಂಥವರು ಕುರಿಗೆ ಬೇಕಾಗಿರುವಂತಹ ಮ್ಯಾಟ್ಗಳಿಲ್ಲಿದೆ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲಿ ನಿಮ್ಗೆ ಕಾಣಿಸುತ್ತೆ, ನೋಡ್ಬೋದು. ಸೊ ಎಲ್ಲ ಗೋಟ್ ಆ್ಯಂಡ್ ಶೀಪ್ ರಿಲೇಟೆಡ್ ಫೀಡರ್ಸ್ ಎಲ್ಲ ಇಟ್ಟಿದ್ರು. ಇಲ್ಲಿ ನಿಮಗೆ ಕಾಣಿಸ್ತಾ ಇರೋಂತಹ ಫೀಡರ್ಗಳನ್ನ ನೀವು ನೋಡ್ಬೋದು. ಇಲ್ಲಿ ಬ್ಲ್ಯಾಕ್ ಒನ್ 800 ಆ್ಯಂಡ್ ಸಿಲ್ವರ್ ಇರೋದು 1000, ರೆಡ್ ಒನ್ 1200 ಅಂತ ಹೇಳಿದ್ರು. ಗೊತ್ತಿಲ್ಲ, ಇನ್ನೂ ಕಡಿಮೆಗೆ ಹಾಕ್ಕೊಡ್ತಾರೆ ಅನಿಸುತ್ತೆ. ಇಲ್ಲಿ ನೋಡ್ಬೋದು ನೀವು ಎಲ್ಲ ಥರದ ಹಸುಗಳಿಗೆ ಸಪ್ರೇಟ್ ಜಾಗ ಮಾಡಿಕೊಟ್ಟು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು. ಎಲ್ಲ ರೀತಿಯ ಫೀಡ್ಸ್ಗಳು ಮತ್ತು ಹಸು ಸಾಕಾಣಿಕೆಗೆ ಬೇಕಾಗಿರುವಂತಹ ಹಸು ಮ್ಯಾಟ್ ಆಗಲಿ, ಆಮೇಲೆ ಹಾಲು ಕರಿಯೋ ಮಿಷಿನ್ ಆಗಲಿ, ಇದೆಲ್ಲನೂ ಸಹ ಪ್ರದರ್ಶನಕ್ಕೆ ಇಟ್ಟಿದ್ರು. ಸೈಲೇಜ್ ತಯಾರಿಸುವಂತಹ ಮಿಷಿನ್ ಮಾರಾಟಕ್ಕೆ ಇಟ್ಟಿದ್ರು. ಅಲ್ಲಿ ನಿಮಗೆ ಯಾವ ರೀತಿ ಆ ಮಿಷಿನ್ ವರ್ಕ್ ಆಗುತ್ತೆ, ಎಷ್ಟು ಕಾಸ್ಟ್ ಆಗುತ್ತೆ ಅನ್ನೋದನ್ನೆಲ್ಲ ತಿಳಿಸ್ಕೊಟ್ರು. ಸೊ ಈ ನಂಬರ್ಗೆ ನೀವು ಕಾಲ್ ಮಾಡಿ ಹೆಚ್ಚಿನ ಮಾಹಿತಿ ಪಡ್ಕೋಬೋದು. ಆ್ಯಂಡ್ ನೀವೀಗ ಇಲ್ಲಿ ನೋಡ್ತಾ ಇರೋದು ಹೈನುಗಾರಿಕೆಯಿಂದ ಸಿಗುವಂತಹ ಬೈ ಪ್ರಾಡಕ್ಟ್ಸ್, ಅಂದರೆ ಅದು ಸಗಣಿ ಆಗಲಿ, ಅದರ ಗಂಜಲದಿಂದ ಏನೇನು ಮಾಡ್ಬೋದು ಅದೆಲ್ಲ ಮಾಡಿ ಅದನ್ನು ಮಾರಾಟಕ್ಕೆ ಕೂಡ ಇಟ್ಟಿದ್ರು.
ಕೋಳಿ ಸಾಕಾಣಿಕೆಗೆ ಬೇಕಾಗಿರುವಂತಹ ಅಗತ್ಯವಾದಂತಹ ಉಪಕರಣಗಳ ಸಹ ಲಭ್ಯ ಇತ್ತು ಇಲ್ಲಿ. ನೀವಿಲ್ಲಿ ನೋಡ್ತಾ ಇರೋದು ಫಾರ್ಮಿಂಗ್ ಟೂಲ್ಸ್ಗಳು. ನಿಮಗೆ ಯಾವ್ಯಾವ ರೀತಿ ಟೂಲ್ಸ್ಗಳು ಬೇಕು ಎಲ್ಲನೂ ಒಂದೇ ಕಡೆ ಸಿಗ್ತಾಯಿತ್ತು. ತುಂಬ ಜನ ಇದ್ದರು ತೊಗೊಳಕ್ಕೆ, ಸೊ ಹತ್ತಿರ ಹೋಗಿ ನೋಡೋಕ್ಕೂ ಆಗಲಿಲ್ಲ. ತುಂಬ ದೂರದಲ್ಲೇ ನಿಂತ್ಕೊಂಡು ವೀಡಿಯೋ ಮಾಡ್ಕೊಂಡಿದ್ದಾಯಿತು. ಇಡೀ ಕೃಷಿ ಮೇಳದ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರೋಂತಹ ಹಳ್ಳಿಕಾರ್ ರಸಗಳನ್ನ ನೀವಿಲ್ಲಿ ನೋಡ್ತಾ ಇರ್ಬೋದು. ಇದು ಅಕ್ಷಯಕಲ್ಪ ಅವರು ಹೊಸದಾಗಿ ಲಾಂಚ್ ಮಾಡುವಂತಹ 25 ಗ್ರಾಮ್ ಪ್ರೋಟೀನ್ ಇರುವಂತಹ ಹೈ ಪ್ರೋಟೀನ್ ಮಿಲ್ಕ್ ಶೇಕ್, ಓನ್ಲಿ ಮಿಲ್ಕ್, ಇದು ಮಿಲ್ಕ್ ಶೇಕ್ ಅಲ್ಲ. ಹಾಗೆ ರೆಡಿ ಟು ಡ್ರಿಂಕ್, ಹಂಗೆ ಕುಡ್ಕೋಬೋದು ನಾವು. ನಮಗೆ ಅದನ್ನು ಹೀಟ್ ಮಾಡಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ನೋಡಿ, ನೀವು ನೋಡ್ತಾ ಇರೋದು 25 ಗ್ರಾಮ್ಸ್ ಪ್ರೋಟೀನ್ ಇದೆ. ಎಲ್ಲರೂ ಇವಾಗ ಪ್ರೋಟೀನ್ ಯುಕ್ತ ಆಹಾರಗಳನ್ನ ಜಾಸ್ತಿ ಪ್ರಿಫರ್ ಮಾಡ್ತಾ ಇದ್ದಾರೆ. ಸೊ ಇದು ತುಂಬ ಬೆನಿಫಿಷಿಯಲ್ ಆಗಿರುತ್ತೆ ಅವರಿಗೆ. ಸೊ ಇವಾಗ ನೀವು ನೋಡ್ತಾ ಇರೋದು ಫ್ಲವರ್ ಶೋ ಸೆಕ್ಟರ್, ಅಂದರೆ ಫಲಪುಷ್ಪ ಪ್ರದರ್ಶನಕ್ಕೋಸ್ಕರ ಮಾಡಿರುವಂತಹ ಜಾಗ ಇದು ಹೈಯೆಸ್ಟ್ ಜನ ವಿಸಿಟ್ ಮಾಡಿದ್ದು ಇದೇ ವಿಭಾಗನ.
ನಾವು ವಿಸಿಟ್ ಮಾಡ್ತಾ ಈ ಸ್ಟಾಲು ತುಂಬ ಯುನೀಕ್ ಆಗಿತ್ತು. ಅಂದರೆ ಇಲ್ಲಿ ಇದ್ದಂತಹ ಎಲ್ಲ ವಸ್ತುಗಳು ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು ನೋಡೋಕ್ಕೆ. ಪ್ರೈಸಸ್ ಕೂಡ ತುಂಬ ಜಾಸ್ತಿನೇ. ಈಗ ನಾವು ಇಲ್ಲಿ ಕೈಯಲ್ಲಿ ಇಟ್ಕೊಂಡಿರೋ ಈ ಒಂದು ಒಟ್ಟು ಪೀಸ್ಗೆ ಇದು ಒಂದಕ್ಕೇ 1500 ಅಂತ ಹೇಳಿದ್ರು ಅವರು. ಅಷ್ಟೇ ಚೆನ್ನಾಗಿತ್ತು ನೋಡೋಕ್ಕೆ ಅದು ಕೂಡ. ನಿಮಗೇನಾದರೂ ಇಂಟ್ರೆಸ್ಟ್ ಅನಿಸಿದ್ರೆ ಈ ನಂಬರ್ಗೆ ಕಾಲ್ ಮಾಡಿ ಪರ್ಚೇಸ್ ಮಾಡ್ಕೋಬೋದು ಅದನ್ನು. ಅಲ್ಲಿ ಹಿಂದೆ ಕಾಣಿಸ್ತಾ ಇರೋ ದೊಡ್ಡ ಹಸುಗಳಿರೋ ಅಂಥದಕ್ಕೆ 25,000 ಏನೋ ಹೇಳಿದ್ರು ಅನಿಸುತ್ತೆ. ಇದು ಮುಂದೆ ಇರೋದಕ್ಕೆ ಇದು 15,000. ಇಷ್ಟು ದುಡ್ಡು ಕೊಟ್ಟು ಯಾರು ತೊಗೋತಾರೆ ಅಂತ ಯೋಚನೆ ಮಾಡ್ತಾಯಿದ್ವಿ. ಇನ್ನೊಂದು 10,000 ಜಾಸ್ತಿ ಕೊಟ್ಟರೆ ರಿಯಲ್ ಹಸುನೇ ಬಂದ್ಬಿಡುತ್ತಲ್ಲಪ್ಪ ಅಂತ. ಸಕ್ಕತ್ತಾಗೈತೆ ಗಂಟೆ ಅನ್ಸರಿ ಟಣ್ಣ ಅನ್ಸರಿ ಜೇನುಗಳನ್ನ ಈ ರೀತಿ ಗ್ಲಾಸಿನ ಪೆಟ್ಟಿಗೆ ಒಳಗೆ ಇಟ್ಟು ಅಲ್ಲೇ ಜೇನುತುಪ್ಪಗಳನ್ನ ಆಮೇಲೆ ಅದ್ರ ಬಗ್ಗೆ ಮಾಹಿತಿನ ಕೊಡ್ತಾಯಿದ್ರು. ತುಂಬ ಯುನೀಕ್ ಆ್ಯಂಡ್ ಸ್ಪೆಷಲ್ ಆಗಿ ಅನಿಸ್ತು ಇದು ಕೂಡ. ಇದು ನಮ್ಮ ರೈತರಿಗೆ ಬೇಕಾದಂತಹ ರಾಗಿ, ಜೋಳ, ಇದರಲ್ಲಿರುವಂತಹ ವಿಧಗಳು, ಆಮೇಲೆ ಹೇಗೆ ಬೆಳೆಯೋದು, ಯಾವ ರೀತಿ ಅದನ್ನು ನೋಡ್ಕೋಬೇಕು, ಯಾವ್ಯಾವ ಔಷಧಿ ಯೂಸ್ ಮಾಡಬೇಕು ಅದನ್ನೆಲ್ಲ ಚೆನ್ನಾಗಿ ತಿಳಿಸ್ಕೊಟ್ರು. ಸೊ ನೀವು ಈಗ ನೋಡ್ತಾ ಇರೋವಂಥದ್ದು ಕಬ್ಬು ಮತ್ತು ಜೋಳನ ಯೂಸ್ ಮಾಡಿಕೊಂಡು ಮಾಡಿರುವಂತಹ ಒಂದು ತಿಂಡಿ. ನೋಡೋಕ್ಕೆ ತುಂಬ ಅಟ್ರಾಕ್ಟಿವ್.
ತಿನ್ಕೊಂಡು ಕಡೆಗೆ ಸುಸ್ತಾಗಿ ನಾವು ಲಾಸ್ಟಿಗೆ ಬಂದಿದ್ದೀವಿ ಫುಡ್ ಕೋರ್ಟ್ಗೆ. ಫುಡ್ ಕೋರ್ಟ್ ಮಾತ್ರ ರಾತ್ರಿ 8 ಗಂಟೆ ಆದರೂ ಜನದಿಂದ ತುಂಬಿತ್ತು. ಬೇರೆ ಎಲ್ಲ ಕಡೆ ಜನ ಆಗಲೇ ಖಾಲಿಯಾಗಿ ಲಾಸ್ಟಿಗೆ ಇಲ್ಲಿಗೆ ಬಂದಿದ್ದಾರೆ ಅನಿಸುತ್ತೆ. ಇಲ್ಲಿ ನಿಮಗೆ ಕರ್ನಾಟಕದ ವಿವಿಧ ಭಾಗದಲ್ಲಿರುವಂತಹ ಎಲ್ಲ ರೀತಿಯ ಫುಡ್ಗಳನ್ನ ಟ್ರೈ ಮಾಡೋಕ್ಕೆ ಸಿಕ್ತು. ವೆಜ್ ಆ್ಯಂಡ್ ನಾನ್ ವೆಜ್ ಎಲ್ಲ ಸಹ ಒಂದೇ ಜಾಗದಲ್ಲಿ ನಿಮಗೆ ಸಿಕ್ತು. ಮೇಲ್ಕೋಟೆ, ಪುಳಿಯೋಗರೆ, ಉತ್ತರ ಕರ್ನಾಟಕ ಭಾಗದ ಮಿರ್ಚಿ, ಮಂಡಕ್ಕಿ, ಮಂಗಳೂರು ಸೈಡ್ನ ಫಿಶ್, ನಮ್ಮ ಮಂಡ್ಯದ ರಾಗಿ ಮುದ್ದೆ ಎಲ್ಲ ಕೂಡ ಒಂದೇ ಜಾಗದಲ್ಲಿ ಸಿಗುತ್ತೆ. ಫುಡ್ ಲವರ್ಸ್ಗಂತೂ ಸ್ವರ್ಗ ಅಂತ ಅಂದ್ಕೊಳ್ಳಿ. ಇದು ಅಷ್ಟು ಜನ ಸೇರಿದ್ರು. ಎಲ್ಲರೂ ಹೊಸ ಹೊಸ ಐಟಮ್ ಏನಾದರೂ ಟ್ರೈ ಮಾಡಬೇಕು ಅನ್ನೋ ಮೈಂಡ್ಸೆಟ್ ಇಟ್ಕೊಂಡೇ ಹುಡುಕ್ತಾಯಿದ್ರು.
ಯಾರಾದರೂ ಈ ವಿಡಿಯೋನ ಇಷ್ಟು ತಾಳ್ಮೆಯಾಗಿ ಕೊನೆವರೆಗೂ ನೋಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಯಾಕಂದರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ತುಂಬ ಹೆಲ್ಪ್ ಆಗುತ್ತೆ.